ನಾಟ್ ಇನ್ ಹೋಮ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಈ ಸಮ್ಮರಲ್ಲಿ ನಮ್ಮೂರಲ್ಲಂತೂ ಸೆಕೆ ತಡೆಯೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಾವು ಅಂದ್ಕೊಂಡ್ವಿ ಎಲ್ಲಾದರೂ ಮಲೆನಾಡು ಸೈಡ್ಗೆ ಹೋಗೋಣ ಅಂತ. ಅಫ್ಕೋರ್ಸ್ ಧರ್ಮಸ್ಥಳ ಸುಬ್ರಹ್ಮಣ್ಯ ಬಂದು ನಮ್ಮೂರಿಗೆ ತುಂಬಾ ಹತ್ತಿರ. ಅದಕ್ಕೆ ದೇವ್ರದ್ದು ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಈ ಸಮ್ಮರಲ್ಲಿ ಕೂಡ ನೇಚರ್ ಅಂತೂ ಬಹಳ ಚೆನ್ನಾಗಿತ್ತು. ಎಷ್ಟು ಎಂಜಾಯ್ ಮಾಡಿದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು ನೇಚರ್. ಈಗಲೂ ಕೂಡ ನಮ್ಮಲ್ಲಿ ಇಷ್ಟೊಂದು ಹಸಿರು ನೋಡೋಕ್ಕೆ ಸಿಗೋದೇ ಇಲ್ಲ. ಧರ್ಮಸ್ಥಳದ ಮಹಾದ್ವಾರ ಬಂದ ತಕ್ಷಣ ನನಗಂತೂ ಫುಲ್ಲು ಖುಷಿಯಾಗೋಯ್ತು, ಬಂದ್ವಲ್ಲ ಬೇಗ ಅಂತ ಅಂದ್ಬಿಟ್ಟು. ನಾವು ಹೋದಾಗ ಮಧ್ಯಾಹ್ನ ಆಗಿದ್ದರಿಂದ ದರ್ಶನನ ಸ್ಟಾಪ್ ಮಾಡಿದರು. 5:15ಗೆ ಬಿಡ್ತೀವಿ ಅಂತ ಹೇಳಿದರು. ಸೊ ಇನ್ನೂ 2-3 ಗಂಟೆ ಹೆಂಗೆ ಕಾಲ ಕಳೆಯೋದು? ಅದಕ್ಕೆ ಊಟಕ್ಕೆ ಹೋದ್ವಿ. ಊಟ ಅಂತೂ ಅದ್ಭುತವಾಗಿತ್ತು. ಧರ್ಮಸ್ಥಳದಲ್ಲಿ ಎಷ್ಟು ಸಲ ಊಟ ಮಾಡಿದ್ರು ಕೂಡ ಅಷ್ಟೇ ಸಲ ಬಾಯಲ್ಲಿ ನೀರು ಬರುತ್ತೆ. ಹೌದು ಅಲ್ವಾ ಫ್ರೆಂಡ್ಸ್? ಊಟ ಮುಗಿಸ್ಕೊಂಡು ನಾವು ಆಚೆ ಹೋದ್ವಿ. ಆಚೆ ಬಂದರೆ ಅಂತೂ ತುಂಬ ಬಿಸಿಲು, ದಗ ಅಂತ ಅಂತಿತ್ತು. ಅದಕ್ಕೆ ಪಕ್ಕದಲ್ಲೇ ಇರೋ ಗಾರ್ಡನ್ಗೆ ನಾವು ಹೋದ್ವಿ. ಈ ಗಾರ್ಡನ್ನಲ್ಲಂತೂ ತಂಪಾಗಿ ಗಾಳಿ ಬೀಸ್ತಾ ಇತ್ತು, ಮರ ಗಿಡಗಳಿರೋದ್ರಿಂದ, ಮತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಈಗೇನು ನೋಡ್ತಾ ಇದ್ದೀರಾ, ಇದು ಬಂದು ಅಕ್ವೇರಿಯಂ ಇಟ್ಟಿದ್ದಾರೆ. ಇಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಇದೆ. ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹಾಕಿದ್ರು, ಬಟ್ ನಾನು ನೋಡ್ದಲ್ಲೇ ನನ್ನ ಕೈಲಾದಷ್ಟು ವಿಡಿಯೋ ಮಾಡಿಬಿಟ್ಟೆ. ಎಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ ನೋಡಿ ಈ ಫಿಶ್ನ. ನನಗಾಗ್ತಾ ಇದ್ದ ಶೆಕೆಗೆ ನಾನು ಯಾಕೆ ಆಮ್ಯಾಗ ಹೋಗ್ಲಿಲ್ಲ ಅಂತ ಅನ್ನಿಸ್ತು. ಏಕೆಂದರೆ ಅದಷ್ಟು ಚಿಲ್ ಮಾಡ್ತಾ ಇತ್ತು ಆ ನೀರೊಳಗಡೆ ಆಟ ಆಡಿಕೊಂಡು. ಈ ಕಲರ್ ಫಿಶ್ ನೋಡಿದ ತಕ್ಷಣ ನನಗನ್ಸೋದು ಒಂದೇ, ನಾನೇನಾದ್ರು ಜಪಾನಿಗೆ ಬಂದ್ಬಿಟ್ಟು ಗೊತ್ತಿಲ್ಲದೆ ಅನ್ನೋ ಥರ ಅನಿಸ್ಬಿಡ್ತು ನನಗೆ. ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನನಗೆ. ಆಮೇಲೆ ನಾವು ರೂಮ್ ಬುಕ್ ಮಾಡಿಲ್ವಲ್ಲ ಅಂತ ಸಾಕೇತಾಗಿ ಹೋಗಿ ರೂಮ್ ಸಿಕ್ಕುತ್ತಾ ಅಂತ ಕೇಳಕ್ಕೆ ಹೋದೆ. ಅಲ್ಲಿ 4:15 ಮೇಲೆ ಸಿಗೋದು ಅಂತ ಹೇಳಿದ್ರು. ಹಾಗೆ ಉರಿಯೋ ಬಿಸಿಲು ಕೊತ ಹಿಂಸೆ ಆಗ್ತಾಯಿತ್ತು ನನಗೆ. ಅದಕ್ಕೆ ಫಸ್ಟ್ ಹೋಗಿ ಕಾರಲ್ಲಿ ಕುತ್ಕೋಬೇಡ ಅಂತ ವಾಪಸ್ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಕ್ಯೂವಲ್ಲಿ ಕುತ್ಕೊಂಡ್ವಿ. ಅಲ್ಲಿ ತುಂಬ AC ರೂಮ್ ಇತ್ತು, ಸಖತ್ತಾಗಿತ್ತು. ಸೆಕೆಗೂ ಅದಕ್ಕೂ ಒಳಗಡೆ ಕ್ಯೂವಲ್ಲಿ ಬಂದು ಕೂತಿದ್ದೆ ಒಳ್ಳೆದಾಯಿತು ಅನ್ನಿಸ್ತು. ಆದರೆ ಕ್ಯೂವಿಂದ ಆಚೆ ಬರೋ ಅಷ್ಟೊತ್ತಿಗೆ ಫುಲ್ ಮಳೆ ಬಂದು ವಾತಾವರಣ ತುಂಬ ತಂಪಾಗಿ ಹೋಗಿತ್ತು. ದರ್ಶನ ಕೂಡ ತುಂಬ ಬೇಗ ಆಯಿತು. ಬಿಸಿಲಿದ್ದಿದ್ರೆ ತುಂಬ ಇರಿಟೇಟ್ ಆಗ್ತಿದ್ವಿ, ಬಟ್ ತುಂಬ ಸಮಾಧಾನದಿಂದ ದರ್ಶನ ಸಿಕ್ತು. ನೆಕ್ಸ್ಟ್ ಹೋಗಿದ್ದೆ ನಾವು ಸೌತಡ್ಕ ದೇವಸ್ಥಾನಕ್ಕೆ. ನೀವೇ ನೋಡ್ತಾ ಇರೋ ಹಾಗೆ ಸೌತಡ್ಕಕ್ಕೆ ಹೋಗೋ ದಾರಿ ತುಂಬಾ ಅದ್ಭುತವಾಗಿದೆ. ನಾನು ಸೌತಡ್ಕ ರೀಚ್ ಆಗಿದ ತಕ್ಷಣ ಒಂದು ಚಿಕ್ಕ ಗಂಟೆ ತಗೊಂಡೆ. ಇಲ್ಲಿ ಗಂಟೆ ಕಟ್ಟಿ ಏನಾದರೂ ಹರಿಸ್ಕೊಂಡ್ರೆ ಅದು ನಿಜ ಆಗುತ್ತೆ, ಈಡೇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಮೊದಲನೇ ಸಲ ಕಟ್ತಾ ಇದ್ದಿದ್ದರಿಂದ ಒಂದು ಚಿಕ್ಕ ಗಂಟೆ ತಗೊಂಡು ಅದನ್ನು ಕಟ್ಟಿದೆ. ಆ ಗಂಟೆಗೆ 50 ರೂಪಾಯಿ ನಾನು ಕೊಟ್ಟೆ. ಹಾಗೆ 7:15ಗೆ ಸರಿಯಾಗಿ ಇಲ್ಲಿ ಮಹಾಮಂಗಳಾರತಿ ನಡೆಯುತ್ತಂತೆ. ನಮ್ಮ ಪುಣ್ಯ, ನಾವು 7:15 ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಇದ್ವಿ. ಒಳ್ಳೆ ದರ್ಶನ ಕೂಡ ಆಯಿತು. ಪ್ರಸಾದ ಅಂತೂ ಬಾಯಿಗಿಟ್ಟಿದ ತಕ್ಷಣ ಕರ್ಗೋಗೋ ಅಷ್ಟು ಚೆನ್ನಾಗಿತ್ತು. ಸೌತಡ್ಕದಿಂದ ಡೈರೆಕ್ಟ್ ನಾವು ಸುಬ್ರಹ್ಮಣ್ಯ ಕಡೆಗೆ ಹೋದ್ವಿ. ಸುಬ್ರಹ್ಮಣ್ಯದಲ್ಲಿ ನಾವು ರಾತ್ರಿ ಸ್ಟೇ ಆಗಿದ್ದ ಹೋಟೆಲ್ ಕೂಡ ತುಂಬ ಚೆನ್ನಾಗಿತ್ತು. ಪರ್ ನೈಟ್ ನಾವು 1000 ರೂಪೀಸ್ ಕೊಟ್ವಿ. ದೇವಸ್ಥಾನಕ್ಕೆ ತುಂಬ ಹತ್ತಿರ ಇರೋದ್ರ ಜೊತೆಗೆ ತುಂಬ ಕ್ಲೀನಾಗೂ ಇತ್ತು. ಒಂದು ನೈಟ್ ಇರೋದಕ್ಕೆ ಇದಕ್ಕಿಂತ ಲಕ್ಸುರಿ ಅಂತಲೇ ನನಗನ್ನಿಸ್ತು. ಮಾರನೇ ದಿನ ಬೆಳಗ್ಗೆ ಎದ್ದು ರೆಡಿಯಾಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಂತೂ ಮುದ್ದಾಗಿ 2 ಹಸುನ ಸಾಕಿದ್ರು. ಅದು ಪ್ರದಕ್ಷಿಣೆ ಹಾಕಿ ವಾಪಸ್ ಹೋಗ್ತಾ ಇತ್ತು ಅನ್ಸುತ್ತೆ. ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಎಷ್ಟು ಮುದ್ದಾಗಿ ಸಾಕೊಂಡಿದ್ದಾರೆ ಅಲ್ವಾ. ದೇವಸ್ಥಾನದ ಎದುರುಗಡೆ ಅಪರೂಪಕ್ಕೆ ಸೀರೆ ಹಾಕ್ಕೊಂಡಿದ್ನಲ್ಲ ಅಂತ ಒಂದು ಸ್ವಲ್ಪ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡೋಣ ಅಂದ್ಬಿಟ್ಟು 1-2 ಸಲ ಓಡಾಡಿದೆ.
ಸುಬ್ರಹ್ಮಣ್ಯದಲ್ಲಿ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಆಗಿದ ತಕ್ಷಣ ನಾವು ವಾಪಸ್ ಹೊರಟ್ವಿ ನಮ್ಮೂರ ಕಡೆಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.